ಈಗ ಮನಂ ಪರಿವರ್ತನೆ ಆಗಲಿ ಇಲ್ಲಿದ್ರೆ ದರ್ಶನ್ ಇತರ ಕೈದಿಗಳ ಮೇಲೆ ಮತ್ತು ಪೊಲೀಸರ ಸಿಬ್ಬಂದಿಗಳ ಮೇಲೆ ಪರಿಣಾಮ ಬೀರ್ತಾರ. ಯಾಕಂದರೆ ದೊಡ್ಡ ಸ್ಟಾರ್. ಈಗ ಅಲ್ಲಿರ್ತಕ್ಕಂಥ ವಾತಾವರಣ ಅಂದರೆ ಬಳ್ಳಾರಿ ಅಂದರೆ ಬಿಸಿಲು ನಾಡು. ಮತ್ತೇನಂದರೆ ಅಲ್ಲಿ ಕೆಲವೊಂದಿಷ್ಟು ಅಲ್ಲಿ ಸ್ಥಳೀಯರು ಕೂಡ ಆರೋಪ ಮಾಡಿರುವಂಥದ್ದು. ಪರಪ್ಪನ ಅಗ್ರಹಾರಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಇದೆ. ಇಲ್ಲಿ ಗಾಂಜಾ ಹಿಡ್ಕೊರಿ ಎಲ್ಲ ಸಿಗುತ್ತೆ ಇಲ್ಲಿ, ಅದಕ್ಕಿಂತ ಇಲ್ಲಿ ಆರಾಮಾಗಿರ್ತಾನ ಅಂತ ಕೆಲವೊಂದಿಷ್ಟು ಜನ ಮಾತು ಹೇಳಿದ್ರಿ. ನೋಡಿ, ಬಳ್ಳಾರಿ ಜೈಲು ಹೆಂಗಪ್ಪ ಅಂತಂದರೆ ಆ ಬಳ್ಳಾರಿ ಜೈಲು ವಿಶೇಷತೆ ಹೆಂಗಂದರೆ ಕ್ವಾರಂಟಿ ಅಂತಂದು ಅಲ್ಲೊಂದು 150 ಸೆಲ್ ಇದೆ, ಅದು ಸಪ್ರೇಟ್ ಜೈಲು. ಆಮೇಲೆ ಮೇನ್ ಜೈಲು ಅಂತ ಇದೆ, ಅಲ್ಲಿ 7 ಬ್ಲಾಕು 6 ಬ್ಲಾಕು 10 ಬ್ಲಾಕ್ 9 ಬ್ಲಾಕು ಮತ್ತು 0 ಸೆಲ್ ಅಂತ ಇದೆ. ಅಲ್ಲಿ ಸೆಲ್ಗಳು ಅವೆಲ್ಲ ಕೆಲವೊಂದು ಸೀಜ್ ಆಗಿದ್ದವು. ಮತ್ತು CBಯಲ್ಲಿ 150 ಸೆಲ್ ಅದಾವು, ಅವು ಎಲ್ಲ ಸೀಜ್ ಆಗಿದ್ದವು ನಾ ಇದ್ದ ಕಾಲದಾಗ. ಯಾಕಂದರೆ ಅಲ್ಲಿ ಸಾವುಗಳು ಕಂಡು ಬಂದವು, ಎಸ್ಕೇಪ್ಗಳು ಕಂಡು ಬಂದವು. ಅಲ್ಲಿ ಭದ್ರತೆ ಸರಿಯಾದಂಥ ಭದ್ರತೆ ಇಲ್ಲ, ಅಲ್ಲಿ ಪೊಲೀಸ್ ವ್ಯವಸ್ಥೆ ಸರಿಯಾಗಿಲ್ಲ. 4 ಮಂದಿ ಇಟ್ಕೊಂಡು ನಾ ಜೈಲು ಆಳ್ತೇನೆ ಅನ್ನೋಂಥ ಅಧಿಕಾರಿಗಳು ಅದಾರ. ಅಲ್ಲಿ ಎಲ್ಲ ಅಮಾಯಕರ ಮೇಲೆ ದೌರ್ಜನ್ಯ ನಡೀತೈತಿ, ರೋಲ್ ಕಾಲ್ ನಡೀತೈತಿ. ಅಲ್ಲಿ ಎಲ್ಲ ವ್ಯವಸ್ಥೆಗಳು ಜೈಲಲ್ಲಿ ನಡೀತಾವೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ. ರಾಜಕಾರಣಿಗಳು, ಯಾಕಂದ್ರೆ ರೌಡಿಗಳು ರಿಯಲ್ ರೌಡಿಗಳು ಯಾರಂದರೆ ರಾಜಕಾರಣಿಗಳೇ ರಿಯಲ್ ರೌಡಿ ನನ್ನ ಕಣ್ಣು ದೃಷ್ಟಿಯಲ್ಲಿ. ಇವತ್ತು ರೌಡಿಗಳು ಇವ್ರು, ಜೈಲ್ ರೌಡಿಗಳು ಇವರೆಲ್ಲ ಮೈ ಮೇಲೆ ಕೇಸ್ ಹಾಕ್ಕೊಂಡು ಇವತ್ತು ಹೆಂಡ್ರ ಮಕ್ಕಳು ಬೀದಿ ತಳ್ಳಿ ಜೀವನ ಮಾಡೋದು ಒಳ್ಳೆಯದಲ್ಲ. ಸಿಗ್ಲಿ ಬಸ್ಸನ್ನಂಗೆ ಹೆಂಡತಿ ಮಕ್ಕಳ ಮುಂದೆ ಇಟ್ಕೊಂಡು ಹೋರಾಟ ಮಾಡಿಕೊಂಡು ನಾನು ತಪ್ಪು ಮಾಡಿದ್ರು ಮಾಡಿಲ್ಲ ಅಂತ ಸಾಬೀತುಪಡಿಸಿ ಇವತ್ತು ನಾನು ತಪ್ಪು ಮಾಡೇನಂತ ಒಪ್ಕೊಂಡು ಇವತ್ತು ಅಪರಾಧಿಗಳನ್ನ ಹೊರಗೆ ತೆಗೆದ್ರಲ್ಲಿ ಏನು ತಪ್ಪೈತಿ. ಅದಕ್ಕೆ ಬಳ್ಳಾರಿ ಜೈಲು ದರ್ಶನ್ ಅವರಿಗೆ ಸೇಫ್ ಅಲ್ಲ. ಅಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕನ ಪ್ರಭಾವದ ಆದೇಶದಕ್ಕೆ ಅಲ್ಲಿ ಕಳಿಸಿದ್ದಾರೆ. ಅವರು ಯಾರು ಮುಸ್ಲಿಮ್ಸ್ ಅದಾರಲ್ರಿ ಕಾಂಗ್ರೆಸ್ನಲ್ಲಿ, ಜಮೀರ್ ಅಹ್ಮದ್, ಅವರು ಪ್ರಭಾವ ಐತಿ. ಯಾಕಂದ್ರೆ ಅವ್ರ ಮಗನಿಗೆ ಒಂದು ದೇವಸ್ಥಾನ ಕಟ್ಟಿಕೊಟ್ಬಿಟ್ಟ ದರ್ಶನ, ಅದು ಒಂದು ಋಣ ತೀರಿಸ್ಬೇಕಲ್ಲ, ಅದಕ್ಕೆ ಅಲ್ಲಿ ಸೇಫ್ ಐತಿ. ಯಾಕಂದ್ರೆ ಆಂಧ್ರದ ಅವರು ತೆಲುಗು ಮಾತಾಡ್ತಾರೆ, ನಾಯ್ಡು ಅದಾರ, ಅಲ್ಲಿ ಅಭಿಮಾನಿಗಳು ಭಾಳ ಅದಾರ. ಅಲ್ಲಿ ಸೈಡ್ ಇತ್ತಂದ್ರೆ ಎಲ್ಲ ವ್ಯವಸ್ಥೆ ನಡೀತೈತಿ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಖುಷಿ ಆಗಿರ್ಬೋದು ಜಮೀರ್ ಅಹ್ಮದ್ ಖಾನ್ಗೆ. ಅದು ತಪ್ಪು. ಯಾಕಂದರೆ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇನ್ನು ಮುಂದೆ ಯಾವ ಜೈಲಲ್ಲೇ ಈ ರೀತಿ ನಡೆದು ಅಂದರೆ ನಾನು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಇಂಥ ಮಾಧ್ಯಮಗಳು ದಾಖಲಾ ಸಮೇತ ಇವತ್ತು ಜೈಲೊಳಗಡೆ ನಡೀತಕ್ಕಂಥದ್ದನ್ನು ಬಹಿರಂಗಪಡಿಸೋದ್ರಲ್ಲಿ ಏನು ತಪ್ಪಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.